ಕೆಲಸ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಕುಮಾರ ಬಂಗಾರಪ್ಪ ಏನು ಮಾಡಿದರು? ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು, ಪರಿಶಿಷ್ಟ ಜಾತಿಯ ಲಿಂಬಾವಳಿ ಇರ್ಬೋದು, ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು, ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು. ನಾ ಎಲ್ಲರೂ ಕಾಂಪಿಟೇಷನ್ ಆಗ್ತೀನಿ, ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಕೊತ ಬಂದ. ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ. ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ ಯತ್ನಾಳ್ ಪಾಪ್ಯುಲರ್ ಲೀಡರ್ ಅದಾನ, ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಅತ್ತು ಕರೆದು, ಯತ್ನಾಳ್ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ, ಇಂಥವೆಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರೀ. ಅದಕ್ಕೆ ಈಗ ಬಿ ಜೆ ಪಿ ಆಫೀಸ್ನಾಗ ಬಂದು ಕೊಡ್ಲಕತ್ತಾನ ತನ್ನ ಮಗನ ಕುರ್ಚಿ ಸಲುವಾಗಿ. ಬಿ ಜೆ ಪಿ ಉದ್ಧಾರಕ್ಕಲ್ಲ, ಖರೇ ಯಡಿಯೂರಪ್ಪಗೆ ಬಿ ಜೆ ಪಿ ಒಳ್ಳೇದು ಆಗಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ. ಭಾಳ ಗಂಭೀರ ಕೇಸ್ ಅದಾವೆ ಯಡಿಯೂರಪ್ಪ ಮೇಲೆ. ವಿಜಯೇಂದ್ರ ಮೇಲೂ ಗಂಭೀರ ಕೇಸ್ ಅದಾವೆ. ಏನೋ ಇಡಿದು ಮೊನ್ನೆ ಹೋಗಿದ್ರಲ್ಲ, ಇಡಿ ಕೇಸಿಗೆ ಹೋಗಿದ್ದರು. ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿಲ್ಲ, ಇಡಿ ಅವ್ರು ಕರೆಸಿದ್ರು. ನಿಮ್ಮ ಅಪ್ಪನ ಸೈಟ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವೆ, ಜೈಲಿಗೆ ಹೋಗ್ತಾರವ್ರು. ಅದಕ್ಕೆ ಸುಮಾರು ರಾಜಕೀಯದಿಂದ ದೂರ ಆಗಬೇಕು. ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ, ಉಳ್ಕಿದವ್ರು ಏನು ಮಾಡ್ಬೇಕು ನಾವೆಲ್ಲ? ಪಾರ್ಟಿಗೆ ಅವ್ರ ಒಬ್ಬನೇ ಅಟ್ಯಾಕ್ ಅವ ಒಬ್ಬನೇ ಸೈಕಲ್ ಇರ್ತಾನ, ನಾವು ಸೈಕಲ್ ಮ್ಯಾಗ ಅಡ್ಡಾಡಿವಿ. ನಾವೇನೋ ಅವಾಗೇನು ಹೆಲಿಕಾಪ್ಟರ್ ಇದ್ದು ಸುಮ್ಮನೆ ಕತ್ತಿ ಹೊಡಿತಾರೆ ಹೊಳ್ಳಿ ಮೇಲೆ.